ಅಧಿಕಾರಿಗಳ ನಿರ್ಲಕ್ಷ್ಯತನ, ರೈತನ ಕಬ್ಬು ಸುಟ್ಟು ಕರಕಲು. ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವೇ ಗತಿ ಎಂದ ರೈತ. ಹೌದು, ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಆಲೂರು ಗ್ರಾಮದ ಜಾಫರ್ ಚಾಂದ್ ಪಾಷಾ ಇವರ ಹೊಲದಲ್ಲಿರುವ ಕಟಾವಿಗೆ ಬಂದ ಕಬ್ಬು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಟ್ಟು ಕರಕಲಾಗಿದೆ. ವಿದ್ಯುತ್ ತಂತಿ ಜೋತು ಬಿದ್ದಿರುವ ಪರಿಣಾಮವಾಗಿ ಕಬ್ಬಿಗೆ ತಾಗಿ ಕಟಾವಿಗೆ ಬಂದ ಕಬ್ಬು ನಾಶವಾಗಿದೆ. ಜೋತು ಬಿದ್ದ ತಂತಿಯನ್ನ ಸರಿಪಡಿಸುವಂತೆ ಅಧಿಕಾರಿಗಳಿಗೆ 1 ವರ್ಷದಿಂದ ಕಚೇರಿಗೆ ಅರ್ಜಿ ಸಲ್ಲಿಸಿದರೂ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ವರ್ಷದಿಂದ ಕಷ್ಟಪಟ್ಟು ಬೆಳೆದ ಕಬ್ಬು ನಾಶವಾಗಿದೆ. ಇದಕ್ಕೆ ನೇರ ಹೊಣೆ ಕೆಇಬಿ ಇಲಾಖೆ. ನನಗಾದ ನಷ್ಟವನ್ನ ಕೆಇಬಿ ಅಳ್ಳಿಕೆಡ್ಬಿ ಕಚೇರಿಯವರು ಭರಿಸಿಕೊಡಬೇಕು. ಇಲ್ಲದಿದ್ದರೆ ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವೇ ಗತಿ ಎಂದಿದ್ದಾರೆ ರೈತರು. ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತರಾವ್ ಇಂಚೂರೆ, NKS TV4 ಬ್ಯೂರೋ ರಿಪೋರ್ಟ್, ಬೀದರ್. ಇದು ಕಬ್ಬಿ ಹ್ಯಾಂಗ್ ಸುಟ್ಟದಂತಾರೆ? ಇದು ಕಬ್ಬು ಸುಟ್ಟಿದ್ ನೋಡ್ರಿ ಸಾಬ್ರೆ, ಡಬಲ್ ಫೇಸ್ ಆಗಿ ವೈರ್ ಪೂರ ಕೆಳಗೆ ಬಂದಾವ. ಹಾ ರೀ, ಇದು ಡಬಲ್ ಫೇಸ್ ಆಗ್ಯದ್ರಿ. ಡಬಲ್ ಫೇಸ್ ಆಗ್ಯದ. ಅವ್ರಿಗೆ ಕೆಬಿದವ್ರಿಗೆ ನೀವು ತಿಳಿಸಿಲ್ಲ? ನೀವು ಹೊಲ ಮಾಡಿದ್ರದ್ದು ಹೇಳತ್ತೀರಿ. ನೀವೇನು ಕಡ್ತಿ ಮಾಡ್ಕೊಂಡ್ರೇನು ಹೊಲ? ಇದು ಯಾರ ಬಲ್ಲಿ? ಹಾಂ ರೀ, ಅವ್ರದ್ದು ಹೊಲ ಕಡ್ತಿ ಮಾಡಿದ್ದರಿ. ರೊಕ್ಕ ಕೊಟ್ಟು ವರ್ಷಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೊಲ ಮಾಡಿದ್ದರಿ. ಹಾಂ ರೀ, ಈಗ 1 ವರ್ಷ ಐತ್ರಿ. ಹೇಳ್ತೀನಿ, ವೈರ್ ಕೆಳಗೆ ಬಿದ್ದಾವ, ಜೊಗ್ ಬಿದ್ದಾವ, ಎತ್ತೂರಿ ಅಂತೇಳಿ. ಹಾಂ ರೀ, ಅವ್ರನ್ನೂ ಎತ್ತಾ ಇಲ್ಲ. ಹಾಂ ರೀ, ಈಗ ಕಾರ್ಖಾನೆದವ್ರಿಗೆ ಹೇಳಿ ಸಾಕಾಯ್ತು. ಕಬ್ಬು ಇಲ್ಲಿ ಒಣ ಹೊಲಕ್ಕೆ ಅವ್ರನ್ನೂ ಕಬ್ಬು ಒಯ್ತಾ ಇಲ್ಲ. ಇನ್ನು ಅವಾಗ ಟೈಮೇ ಹೇಳ್ತಾ ಇದಾರೆ. ಆಮೇಲೆ ಎಂದಪ್ಪ ಅಂತಂದ್ರೆ ಇವತ್ತು ಡಬಲ್ ಆಗಿ ದೊಡ್ಡೇನಗರಿ, ಇದು ಡಬಲ್ ಆಗಿ ಉರಿ ಹತ್ತಿ ಪೂರ ಕಬ್ಬು 1 ಎಕರೆ ಮೇಲೆ ಕಬ್ಬು ಸುಟ್ಟೋಗದ. ಈಗ ಇದಕ್ಕೆ ಪರಿಹಾರ ಏನದ ಏನಿಲ್ಲ. ನಮಗೆ ಇವ್ರನ್ನೂ ಇದು ಮಾಡ್ಕೊಳತ್ತಿಲ್ಲ, ಅವ್ರನ್ನೂ ಇದು ಮಾಡ್ಕೊಳತ್ತಿಲ್ಲ. ಈಗ ಏನ್ ಮಾಡ್ಬೇಕು? ಈಗ ಏನಾದ್ರು ಸಹಾಯ ಪಾಳಿ ಅದ ನಮಗೆ. ಈಗ ಮಾಡ್ಬೇಕು ಹಂಗ ನಾವೆಲ್ಲ ದಲಿತ ರೈತರು ಬಂದಿದ್ದೆವು. ಈಗ ಕೆಬಿದವ್ರನ್ನೂ ಕೇಳಕ್ ತಯಾರಿಲ್ಲ, ಈಗ ಅವ್ರನ್ನೂ ಕೇಳಕ್ ತಯಾರಿಲ್ಲ. ಈಗ ಹ್ಯಾಂಗ ಮಾಡ್ಬೇಕು? ಏನ್ ಪರಿಹಾರ ಅದ? ಈಗ ಏನ್ ಮಾಡ್ತೀರಿ? ನಿಮ್ಮ ಮೇಲೆ ಮುರ್ಸೋದು ಏನಾರ ಮಾಡಿ ನಮ್ದು ಏನಪ್ಪ ಅಂತಂದ್ರೆ ನಮ್ಮ ಕಬ್ಬು ಸುಟ್ಟಿಂದ ಏನಾರ ಮಾಡಿಕೊಡ್ತೀರಿ, ಅದು ಮಾಡಿಕೊಡ್ರಿ. ಇದು ವೈರ್ ಕಡಿಮೆ ಮಾಡಿ ನಮ್ದು ಏನದ ನಮ್ದು ಲಾಸ್ ಆಗಿದೆ ಏನಪ್ಪ ನಮಗೆ ಆಗಪ್ಲೆ ಮಾಡಿಕೊಡ್ರಿ. ಬಟ್ ಇಲ್ಲಿವರೆಗೆ ಅವ್ರು ನೀವು ತಿಳಿಸ್ಲಕ್ಕಾಗಿವಿ, ಅವ್ರು ಮಾಡಲಿಲ್ಲ, ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಯ್ತು, ಅವ್ರಿಗೆ ಎಷ್ಟೋ ಬೇಕಿ ಹೇಳ್ತಾ ಇದ್ದೀನಿ, ಬಂದಾಗೊಮ್ಮೆ ಹೇಳ್ತಾ ಇದ್ದೀನಿ, ಫೋನ್ ಹಚ್ಚಿ ಹೇಳ್ತಾ ಇದ್ದೀನಿ. ಆದ್ರೆ ಒಂದು ಸಾರಿನೂ ರೆಸ್ಪಾನ್ಸ್ ಫುಲ್ ಆಗ್ತಾ ಇರಲಿಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ. ಇದು ಎಲ್ಲಿ ಹೋಗ್ಯದ ಅಂತಾರೆ? ಯಾವ ಸೈಡ್ಲಿಂದ ಹೋಗ್ಯದ ವೈರು? ಹಳಿ ಕೇಳಿಂದ ಬಂದಿದ್ದ ರೀ. ನಡು ಕಬ್ಬಿನಾಗದ ರೀ ವೈರ್ನು. ಭಾಳ ತೆಳಗದ ರೀ ವೈರ್. ಭಾಳ ಅಂದ್ರೆ ಭಾಳ ತೆಳಗದ ರೀ. ಮನುಷ್ಯನ ತೆಳಗಿನ ನಡೆದ್ರೆ ತಲೆಗೆ ಹತ್ತದಂಗ, ತಲೆಗೆ ಹತ್ತಂಗ. ಏನಪ್ಪ ಅಂತಂದ್ರೆ ಈಗ ಇಲ್ಲೇ ಅದ ರೀ ವೈರು. ದಂಡಿ ಮೊದಲು ಪೂರ ಚಟ್ ಇಲ್ಲೇ ವೈರ್ ಅದ ರೀ. ಇಲ್ಲೇ ಇಷ್ಟು ತೆಳಗದ ರೀ. ಒಂದು ಮನುಷ್ಯನ ಕೈಗೆ ಹತ್ತಿ ನಿಲ್ಕಿದಂಗ ಅದ ರೀ. ಮತ್ತೆ ನಾ ಏನು ಇವ್ರೇನು ಪೂರ ನೆಲಕ್ಕೆ ಹಾಕ್ಬೇಕ್ರಿ. ಹಂಗೆ ಅದಕ್ಕಿಂತ ಎಲ್ಲಕ್ಕಿಂತ ಬೆಟ್ರ. ಈಗ ಕಬ್ಬು ಇದಾದ ತಕ್ಷಣ ಇದು ವೈರ್ ಮೆಲ್ಟಾಗಿ ಕಬ್ಬು ಸುಟ್ಟ ತಕ್ಷಣ ಅವ್ರು ಕೆಬಿ ಅಧಿಕಾರಿಗಳು ಯಾರನ್ನೂ ಬರಲಿಲ್ಲ. ಈಗ ಯಾರು ಬಂದಿಲ್ಲ. ಇಲ್ಲಿನ ಅಂತಕ್ಕ ಯಾರು ಬಂದಿಲ್ಲ. ಫೋನ್ ಹಚ್ಚಿದ್ವಿ, ದೊಡ್ಡ ತೆಗ್ದಿದ್ದೇವೆ ಅಂತ ಹೇಳಿದಾರೆ. ಆದ್ರೆ ಬಂದಿಲ್ಲ. ಏನೋ ಬರ್ತಾ ಅಂತ ಹೇಳ್ಯಾರ ಸರ್, ಬರ್ತಾ ಅಂತ ಹೇಳ್ಯಾರ, ಬಟ್ ಬಂದೇ ಇಲ್ಲ.